ದೇಶದ ಮುಂದೆ ಬೆತ್ತಲು ಮಾಡಿದೆ ಇವ್ರನ್ನ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ. ಪದೇ ಪದೇ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಅವರು 1 ವರ್ಷದ ಒಳಗಡೆ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತಾರೆ, 1-2-3 ತಿಂಗಳು ಆಚೆ ಈಚೆ ಆಗ್ಬೋದು, ಆದರೆ ಅಧಿಕಾರದಲ್ಲಿ ಇರೋದಿಲ್ಲ ಅಂತ. ಮಮತಾ ಬ್ಯಾನರ್ಜಿಯು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಿದ್ದು, ನಾನು ಡೆಲ್ಲಿಯಲ್ಲಿ ನಿನ್ನ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. DMK ಪಕ್ಷದವರು ಅದೇ ರೀತಿಯಾಗಿ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಅದೇ ರೀತಿ ಹೇಳ್ತಾ ಇದ್ರು, ತೇಜಸ್ವಿ ಯಾದವ್ ಅದೇ ರೀತಿಯಾಗಿ ಹೇಳ್ತಾ ಇದ್ರು. ಇವತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿ ಅವರೆಲ್ಲ ಅದೇ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಸ್ವಾಯತ್ತ ಸಂಸ್ಥೆಗಳ ಮಾಹಿತಿಗಳು ನನ್ನ ಹತ್ರ ಧಡಾಧಡ್ ಅಂತ ಬರ್ತಿದೆ. ಕಟಾಕಟ್ ಆಗೋಯ್ತು ಈಗ, ಧಡಾಧಡ್ ಅಂತ ಇವ್ರ ಹತ್ರ ಎಲ್ಲ ಮಾಹಿತಿ ಬಂದ್ಬಿಡುತ್ತಂತೆ. ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಜಿತ್ ಡೋವೆಲ್ ಅವರು ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಳ ವಿವರಗಳು ಕೂಡ ಇವ್ರ ಹತ್ರ ಮೆಸೇಜ್ ಬಂದ್ಬಿಡುತ್ತಂತೆ. ಎಲೆಕ್ಷನ್ ಕಮಿಷನ್ ಬರುತ್ತಂತೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಗೂಬೆ ಕೂರಿಸ್ಕೊಂಡು ಓಡಾಡ್ತಾ ಇರೋವಂಥ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಮೇಲೆ ಅಂದರೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆನೇ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸುವ ರಾಹುಲ್ ಗಾಂಧಿ ಅವರು ಇವತ್ತು ಎಲೆಕ್ಷನ್ ಕಮಿಷನ್ನಿಂದ ಮಾಹಿತಿ ಬರುತ್ತೆ. ಏನು ಚೌಕಿದಾರ್ ಚೋರ್ ಹೇ ಅಂದರು, ಚಾಯ್ ವಾಲಾ ಅಂತ ಹೇಳಿದ್ರು, ಮತ್ತು ಜೆಹರೀಲಾ ಸಾಂಪ್ ಅಂದರು, ಮೌತ್ ಕಾ ಸೌದಾಗರ್ ಅಂದರು. ಎಲ್ಲನೂ ಜಯಿಸ್ಕೊಂಡು ಮೋದಿಯವರು ಮುಂದೆ ಬಂದರು. ಆದರೆ ಇವತ್ತು ಯಾವ ವಿಷಯಕ್ಕಾಗಿ ಈ ರಾಹುಲ್ ಗಾಂಧಿಯವರು ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಆಡ್ತಿದ್ದಾರೆ, ಲೂಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಾ ಇರೋ ಇವರು ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಯಾಕೆ ಕೆರೆದು ತುರ್ಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಅತಿ ಸೂಕ್ಷ್ಮ ವಿಷಯ ಇಲ್ಲಿ ಅಡಗಿದೆ. ಶಾಹೀನ್ ಬಾಗಲ್ಲಿ CIA NRCಯ ಸಂದರ್ಭದಲ್ಲಿ ಶಾಹೀನ್ ಬಾಗಲ್ಲಿ ತಿಂಗಳಾನ್ಗಟ್ಟಲೆ ರಸ್ತೆಯನ್ನು ನೀವು ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿರಿ. ಕೃಷಿ ಕಾಯ್ದೆಗಳನ್ನು ಜಾರಿಗೆ ತರಬಾರ್ದು ಅನ್ನುವ ನೆಪದಲ್ಲಿ ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜವನ್ನು ಹಾರಿಸುವ ಮಟ್ಟಿಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರಿ. ಅಂದರೆ ರಹಸ್ಯವಾಗಿ RBI ಅವರು ರಾತ್ರೋರಾತ್ರಿ ಚಿನ್ನವನ್ನು ಮಾರಾಟ ಮಾಡಿದ್ದಾರೆ, ವಿದೇಶಿ ವಿನಿಮಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು. ಇದರಿಂದ ಯಾವ ರೀತಿಯಾದಂಥ ಹೊಡೆತ ಶೇರ್ ಮಾರುಕಟ್ಟೆ ಮೇಲೆ ಬೀಳುತ್ತೆ ಅಂತ ನನಗೆ ಅರಿತ ಮಟ್ಟದಲ್ಲಿ ನಾನು ಹೇಳ್ತೀನಿ. ಈ ಷೇರು ಮಾರುಕಟ್ಟೆಗೆ ವಿದೇಶಿಗರು ಹೂಡಿಕೆಯನ್ನು ಮಾಡಿರ್ತಾರೆ. ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ದಾಗ ಏನಾಗುತ್ತೆ ಅಂದರೆ ಷೇರು ಮಾರುಕಟ್ಟೆ ಕುಸಿದೋಗುತ್ತೆ. ತದನಂತರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಷೇರಿನ ಬೆಲೆ ಕುಸಿದೋದಾಗ ವಿದೇಶಿ ಹೂಡಿಕೆದಾರರು ಅದನ್ನು ಕೊಂಡ್ಕೊಳ್ತಾರೆ ಬಂದು ಕಡಿಮೆ ಬೆಲೆಗೆ. ಮತ್ತೆ ಯಾವಾಗ ಮಾರುಕಟ್ಟೆ ಸುಸ್ಥಿತಿಗೆ ಬರುತ್ತೋ ಆವಾಗ ಮಾರ್ಕೊಂಡು ಲಾಭವನ್ನು ಮಾಡ್ಕೊಂಡು ಹೋಗ್ತಾರೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸುನಾಮಿಯ ತಡೆಗೋಡೆಯೇ ಮೋದಿಜಿ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಈ ದೇಶದ ಪ್ರಧಾನಮಂತ್ರಿಯನ್ನು ತಪ್ಪದೆ ಜನರು ಫಾಲೋ ಮಾಡ್ತಾರೆ, ಅಂದರೆ ಹಿಂಬಾಲಿಸ್ತಾರೆ. ಅವರಲ್ಲಿ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ, ಒಂದು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ. ಈ ದೇಶದ ಯುವಜನತೆಯು ಕೂಡ ಸೇರಿಕೊಂಡು ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಅಗಾಧವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಇವತ್ತು ಆ ನಂಬಿಕೆಗೆ ಚ್ಯುತಿ ತರಬೇಕು, ಅವರ ಸಾಧನೆಗೆ ಭಂಗ ತರಬೇಕು ಅಂತ ಹಲವಾರು ಜನ ಹಲವಾರವಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ರಾಹುಲ್ ಗಾಂಧಿಯೂ ಕೂಡ ಹೊರತಾಗಿಲ್ಲ. ಕೇಳಿ ರಾಹುಲ್ ಗಾಂಧಿಯವರು ಈ ದೇಶದ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ. ಅಂದರೆ ಪ್ರಧಾನಮಂತ್ರಿಯ ನೆರಳಿದ್ದಂಗೆ, ಪ್ರಧಾನಮಂತ್ರಿಯ ಹೆಜ್ಜೆಯನ್ನು ಸೇರಿಸಿ ಅವರು ತಪ್ಪು ಮಾಡಿದಾಗ ಕಿವಿಯನ್ನು ಹಿಂಡಿ ಉತ್ತಮವಾದ ಸಲಹೆಗಳನ್ನು ಕೊಡೋದ್ರ ಮುಖಾಂತರ ದೇಶವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ದೇಶವನ್ನು ಅರಾಜಕತೆಗೆ ದೂಡೋದಕ್ಕೆ ಪ್ರಯತ್ನವನ್ನು ಮಾಡಬಾರ್ದು ಅನ್ನುವಂಥ ಕನಿಷ್ಠ ಕಾಳಜಿಯೂ ಇಲ್ಲದೆ ಇವತ್ತು ರಾಹುಲ್ ಗಾಂಧಿಯವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನಾರ್ಹ ವಿಷಯ ಅಂತ ನಾನು ಈ ಮೂಲಕ ಹೇಳಿ ವಿಷಯವನ್ನು ಪ್ರವೇಶ ಮಾಡ್ತೀನಿ. ಇತ್ತೀಚೆಗೆ ಒಂದು ಆದಿವಾಸಿಗಳ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಯವರು ಒಂದು ರೀತಿಯಾದ ಕಿಂಡಲ್ ಮಾಡೋದು, ಅಂದರೆ ಕುಚೋದ್ಯ ಮಾಡೋದು, ಕಿಂಡಲ್ಲು, ಕುಚೋದ್ಯ, ಕುಚೇಷ್ಟೆ, ಕುಯುಕ್ತಿ ಎಲ್ಲನೂ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವರ ಹತಾಶ ಮನಸ್ಥಿತಿಯನ್ನು ದೇಶದ ಜನರ ಮುಂದೆ ಜಾಗೀರು ಮಾಡಿದೆ. ದೇಶದ ಮುಂದೆ ಬೆತ್ತಲು ಮಾಡಿದೆ ಇವ್ರನ್ನ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ. ಸ್ವತಃ ಸುಪ್ರೀಂ ಕೋರ್ಟೇ ಕೂಡ ಹೆಬಿಚುವಲ್ ಅಫೆಂಡರ್, ಚಾಳಿಗೆ ಬಿದ್ದ ಮನುಷ್ಯ ನೀವು ಕ್ಷಮೆಯನ್ನು ಕೇಳಬೇಕಂತ ಹೇಳಿದ್ರು ಕೂಡ ಇವರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನನಗೆ ವಾಕ್ ಸ್ವಾತಂತ್ರ್ಯವಿದೆ ಅನ್ನುವಂಥ ಏಕಮೇವ ಒಂದು ಹಕ್ಕನ್ನು ಇಟ್ಕೊಂಡು ಬಾಯಿಗೆ ಬಂದ ರೀತಿಯಲ್ಲಿ ದೇಶದ ಆರ್ಥಿಕತೆಯ ಬಗ್ಗೆ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನುವುದು ಇವತ್ತು ಒಬ್ಬ ಅತಿ ಸಾಮಾನ್ಯ ಮನುಷ್ಯ ಆಗಿ ನನಗೆ ಬೇಸರ ತಂದಿರುವಂತಹ ವಿಷಯ.
ಯಾಕೆ ಅಂತ ಹೇಳಿದ್ರೆ ಇವರು ಆ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೆ ಅಂದರೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳ ಮಾಹಿತಿಗಳು ನನ್ನ ಹತ್ರ ಧಡಾಧಡ್ ಅಂತ ಬರ್ತಿದೆ, ಕಟಾಕಟ್ ಆಗೋಯ್ತು ಈಗ, ಧಡಾಧಡ್ ಅಂತ ಇವ್ರ ಹತ್ರ ಎಲ್ಲ ಮಾಹಿತಿ ಬಂದ್ಬಿಡುತ್ತಂತೆ. ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಜಿತ್ ಡೋವೆಲ್ ಅವರು ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಳ ವಿವರಗಳು ಕೂಡ ಇವ್ರ ಹತ್ರ ಮೆಸೇಜ್ ಬಂದ್ಬಿಡುತ್ತಂತೆ. ಎಲೆಕ್ಷನ್ ಕಮಿಷನ್ ಬರುತ್ತಂತೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಗೂಬೆ ಕೂರಿಸ್ಕೊಂಡು ಓಡಾಡ್ತಾ ಇರೋವಂಥ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಮೇಲೆ ಅಂದರೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆನೇ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸುವ ರಾಹುಲ್ ಗಾಂಧಿ ಅವರು ಇವತ್ತು ಎಲೆಕ್ಷನ್ ಕಮಿಷನ್ನಿಂದ ಮಾಹಿತಿ ಬರುತ್ತೆ, ಇದು ರಾಷ್ಟ್ರೀಯ ಭದ್ರತಾ ಸಮಿತಿಯಿಂದ ನನಗೆ ಅಜಿತ್ ಡೋವೆಲ್ ಅವರಿಂದ ಮಾಹಿತಿ ಬರುತ್ತೆ, ಎಲ್ಲ ಸ್ವಾಯತ್ತ ಸಂಸ್ಥೆಗಳ ಕಡೆಯಿಂದನೂ ನನಗೆ ಮಾಹಿತಿ ಬರುತ್ತೆ. ಮುಂದೆ ದೇಶ ಒಂದು ಪ್ರಚಂಡವಾದಂಥ ಆರ್ಥಿಕ ಸಂಕಷ್ಟಕ್ಕೆ, ಆರ್ಥಿಕ ಸುನಾಮಿಗೆ ಸಿಲುಕಿಕೊಂಡು ಬಿಡುತ್ತೆ. ಇದರಿಂದ ನಾವೆಲ್ಲರೂ ಬೆಲೆ ಏರಿಕೆಯ ಬರೆಯನ್ನು ಭರಿಸಬೇಕಾಗುತ್ತೆ. ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಆದರೆ ತುರ್ತು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರೋ ಸಂದರ್ಭ ಬಂದ್ಬಿಡುತ್ತೆ ಅಂತ ಹೇಳುವ ರೀತಿಯಲ್ಲಿ ಎಲ್ಲರನ್ನ ಪ್ರೇರೇಪಣೆ ಮಾಡ್ತಾ ಇರೋದು, ಪ್ರಚೋದನೆಗೆ ಒಳಪಡಿಸ್ತಿರೋದು, ಜನಗಳಲ್ಲಿ ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾ ಇರೋದು ರಾಹುಲ್ ಗಾಂಧಿಯವರು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಈ ರಾಹುಲ್ ಗಾಂಧಿಯವರ ಈ ಹೇಳಿಕೆಗಳು ಅಂದರೆ ಹೆಬಿಚುವಲ್ ಅಫೆಂಡರ್ ಅಂದರೆ ಚಾಳಿಗೆ ಬಿದ್ದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವು ನೋಡಿದ್ದೀವಿ. ಏನು ಚೌಕಿದಾರ್ ಚೋರ್ ಹೇ ಅಂದರು, ಚಾಯ್ ವಾಲಾ ಅಂತ ಹೇಳಿದ್ರು, ಮತ್ತು ಜೆಹರಿಲಾ ಸಾಂಪ್ ಅಂದರು, ಮೌತ್ ಕಾ ಸೌದಾಗರ್ ಅಂದರು. ಎಲ್ಲನೂ ಜಯಿಸ್ಕೊಂಡು ಮೋದಿಯವರು ಮುಂದೆ ಬಂದರು. ಆದರೆ ಇವತ್ತು ಯಾವ ವಿಷಯಕ್ಕಾಗಿ ಈ ರಾಹುಲ್ ಗಾಂಧಿಯವರು ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಆಡ್ತಿದ್ದಾರೆ, ಲೂಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಾ ಇರೋ ಇವರು ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಯಾಕೆ ಕೆರೆದು ತುರ್ಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಅತಿ ಸೂಕ್ಷ್ಮ ವಿಷಯ ಇಲ್ಲಿ ಅಡಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಯಾರ ಸಮರ್ಥಕರು ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ಏನಿದಾರಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥ ಪ್ರಧಾನಮಂತ್ರಿಗಳು ದೇಶದ ಬೆನ್ನೆಲುಬಿದ್ದಂಗೆ. ಆ ದೇಶದ ಬೆನ್ನೆಲುಬನ್ನು ಮುರಿಯುವಂಥ ಪ್ರಯತ್ನ ಮಾಡಿದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ, ಅದನ್ನು ಸರಿದಿದ್ದೋದಕ್ಕೆ ಆಪ್ತ ಸಲಹೆಗಳನ್ನು ಕೊಡಬೇಕು, ನೇರವಾಗಿ ಮಾತಾಡಬೇಕು. ಆದರೆ ಬಿಟ್ಬಿಟ್ಟು ಗಾಳಿ ಸುದ್ದಿಗಳನ್ನು ಹಬ್ಬಿಸಿದ್ರೆ ಯಾರು ಕೂಡ ಇಲ್ಲಿ ಕೇಳೋಕ್ಕೆ ತಯಾರಿಲ್ಲ. ಇದೇ ರಾಹುಲ್ ಗಾಂಧಿಯವರು ಇವತ್ತು ಚುನಾವಣಾ ಆಯೋಗದ ವಿರುದ್ಧ ಮಾತಾಡ್ತಿದ್ದಾರಲ್ಲ, ಈ ದೇಶದ ಜೆನ್ಸಿಗಳನ್ನು ಅಂದರೆ ಜೆನ್ಸಿಗಳು, ಆಲ್ಫಾ ಜೆನ್ಸಿಗಳು ಅಂತ ಏನು ಕರಿತಿದ್ದಾರೆ, ಅವರನ್ನು ಪ್ರೇರೇಪಿಸಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ಇವ್ರು ಕೈ ಹಾಕ್ತಾ ಇಲ್ವಾ? ಪದೇ ಹೇಳ್ತಿದ್ದಾರೆ, ನರೇಂದ್ರ ಮೋದಿಯವರು 1 ವರ್ಷದ ಒಳಗಡೆ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತಾರೆ, 1-2-3 ತಿಂಗಳು ಆಚೆ ಈಚೆ ಆಗ್ಬೋದು, ಆದರೆ ಅಧಿಕಾರದಲ್ಲಿ ಇರೋದಿಲ್ಲ ಅಂತ. ಮಮತಾ ಬ್ಯಾನರ್ಜಿಯು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಿದ್ದು, ನಾನು ಡೆಲ್ಲಿಯಲ್ಲಿ ನಿನ್ನ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಯಿದ್ರು. DMK ಪಕ್ಷದವರು ಅದೇ ರೀತಿಯಾಗಿ ಹೇಳ್ತಾಯಿದ್ರು, ರಾಹುಲ್ ಗಾಂಧಿಯವರು ಅದೇ ರೀತಿ ಹೇಳ್ತಾಯಿದ್ರು, ತೇಜಸ್ವಿ ಯಾದವ್ ಅದೇ ರೀತಿಯಾಗಿ ಹೇಳ್ತಾಯಿದ್ರು. ಇವತ್ತು ಇಂಡಿ ಮೈತ್ರಿಕೂಟದ ಬಾಲಂಗೋಚಿ ಅವರೆಲ್ಲ ಅದೇ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕೇಜ್ರಿವಾಲ್ ಅಂತೂ ಹಠಕ್ಕೆ ಬಿದ್ದ ರೀತಿಯಲ್ಲಿ ತನ್ನ ಬಿ ಟೀಮನ್ನು ಆ್ಯಕ್ಟಿವ್ ಮಾಡಿರೋದು ನೋಡ್ರೆ, ಇವತ್ತು ನರೇಂದ್ರ ಮೋದಿಯವರ ಸುತ್ತಲೂ ಒಂದು ಷಡ್ಯಂತ್ರವನ್ನು, ಚಕ್ರವ್ಯೂಹವನ್ನು ಎಲ್ಲ ಶಕ್ತಿಗಳು ಸೇರಿಕೊಂಡು ಎಣೆದಿರ್ತಕ್ಕಂಥದ್ದು ಸುಸ್ಪಷ್ಟ. ನೋಡಿ, ಈ ದೇಶ ಇವತ್ತು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ಆಲ್ಫಾ ಜೆನ್ಸಿಗಳು ಮತ್ತು ಈ ದೇಶದ ಬಗ್ಗೆ ಯಾರು ಪ್ರೇಮವನ್ನು ಇಟ್ಕೊಂಡಿದ್ದೀರಾ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಾ, ಅವರೆಲ್ಲರೂ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ಸಂದರ್ಭ ಇವತ್ತಿರ್ತಕ್ಕಂಥದ್ದು. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿರ್ಬೋದು, ಮತ್ತು ಬಾಂಗ್ಲಾದೇಶದಲ್ಲಿ ಉಂಟಾದಂಥ ಅರಾಜಕತೆ ಇರ್ಬೋದು. ಈಗ ಬಾಂಗ್ಲಾದೇಶದಲ್ಲಿ ಬರ್ತಾ ಇರೋವಂಥ ಮಾಹಿತಿಗಳ ಪ್ರಕಾರ ಶೇಖ್ ಹಸೀನಾ ಅವ್ರನ್ನ ಮತ್ತೆ ಕರ್ಕೊಂಬನ್ನಿ ಅಂತ ಹೇಳುವಂತಹ ಒಂದು ಪ್ರತಿಭಟನೆಗೆ ಅಲ್ಲಿ ಚಾಲನೆ ಸಿಗ್ತಿದೆ. ಶೇಖ್ ಹಸೀನಾ ಅವ್ರನ್ನೇ ಮತ್ತೆ ಕರ್ಕೊಂಬಂದು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಪ್ರತಿಭಟನೆಗೆ ಇವತ್ತಲ್ಲಿ ಚಾಲನೆ ಸಿಗ್ತಿದೆ. ಅಂದರೆ ವಿದೇಶಿ ತಾಕತ್ತುಗಳು ಭಾರತದ ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರೋದನ್ನು ಹೆಂಗಾದರೂ ಮಾಡಿ ಕಡಿವಾಣ ಹಾಕಬೇಕು, ಹಿಂದಿಕ್ಕಬೇಕು ಭಾರತವನ್ನು ಅಂತ ಹೇಳುವ ರೀತಿಯಲ್ಲಿ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು. ಆದರೆ ವಿರೋಧ ಪಕ್ಷದ ನಾಯಕರು ಎಲ್ಲದಕ್ಕೂ ಕಡ್ಡಿ ಮುರಿದು ತುಂಡಾಕ್ದಂಗೆ ಉತ್ತರ ಹೇಳಬೇಕಾಗಿರುವಂಥ ವಿರೋಧ ಪಕ್ಷದ ನಾಯಕ ಅದಕ್ಕೆಲ್ಲ ಬೆಂಬಲವನ್ನು ಕೊಟ್ಕೊಂಡು ಗಾಳಿ ಸುದ್ದಿಗಳನ್ನು ಹಬ್ಬಿಸ್ಕೊಂಡು ತನಗೆ ಬೇಕಾದಂತಹ ಒಂದು ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋದರೆ, ಇವರು ಕೇವಲ ಒಬ್ಬ ಸಂಸದ ಅಲ್ಲ, ಒಬ್ಬ ಶಾಸಕ ಅಲ್ಲ, ವಿರೋಧ ಪಕ್ಷದ ನಾಯಕ. ಪ್ರಧಾನಮಂತ್ರಿಗಳಿಗೆ ಎಷ್ಟು ಗುರುತರವಾದ ಜವಾಬ್ದಾರಿ ಇರುತ್ತೋ ವಿರೋಧ ಪಕ್ಷದ ನಾಯಕನಿಗೂ ಕೂಡ ಅಷ್ಟೇ ಗುರುತರವಾದ ಜವಾಬ್ದಾರಿ ಇರುತ್ತೆ. ಇವತ್ತು ಎಂಥ ಸಂಕಷ್ಟದ ನಡುವೆಯೂ ಕೂಡ ಎಂಥ ಬಲಾಢ್ಯ ದೇಶಗಳು ಕೂಡ ತನ್ನ ತೈಲ ಬೆಲೆ ಬಿಕ್ಕಟ್ಟನ್ನು ಎದುರಿಸಲಿಕ್ಕಾಗದೆ ಬೆಲೆ ಏರಿಕೆಯನ್ನು ಜನರ ಮೇಲೆ ಏರಿದಾರೋ
ಅಂಥದ್ದೇ ಸಂದರ್ಭದಲ್ಲಿ ಭಾರತ ಇವತ್ತು 100 ದಿನಗಳ ಹತ್ರ ಆಗ್ತಾಯಿದ್ರು ಕೂಡ ತೈಲ ಬೆಲೆ ಏರಿಕೆಯನ್ನು ಮಾಡಿಲ್ಲ. ತುಂಬ ಕಡಿಮೆ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನು ಒಪ್ಕೊಳ್ಳೋಂಥ ಮನಸ್ಥಿತಿ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲವೇ ಇಲ್ಲ. ಬ್ಲೂಮ್ಬರ್ಗ್ ಅಂತ ಹೇಳುವಂಥ ಒಂದು ವಿದೇಶಿ ಸಂಸ್ಥೆ, ಇದು ಷೇರು ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ಮಾಡುವಂಥ ಸಂಸ್ಥೆ. ಈ ಸಂಸ್ಥೆ ಕೊಟ್ಟಂಥ ವರದಿಯನ್ನು ಇಟ್ಕೊಂಡು ಗಾಳಿ ಸುದ್ದಿಯನ್ನು ದೇಶದಾದ್ಯಂತ ಹಬ್ಬಿಸಿದ್ರು. RBI ಬರಬೇಕಾಯಿತು ಸ್ಪಷ್ಟನೆಯನ್ನು ಕೊಡಲಿಕ್ಕೆ. ಆದರೆ RBI ಸರಿಯಾದ ದೇಶದಲ್ಲಿ ಮಾತ್ರ ಸ್ಪಷ್ಟತೆಯನ್ನು ಕೊಡ್ತು. ಇವ್ರ ಮೇಲೆ ಯಾರು ಸುಳ್ಳು ಸುದ್ದಿ ಹಬ್ಬಿಸಿದ್ರು ಅವ್ರ ಮೇಲೆ ಯಾವುದೇ ವಿಧವಾದಂಥ ಕೇಸನ್ನು ಹಾಕಲಿಲ್ಲ. ಅಂದರೆ ರಹಸ್ಯವಾಗಿ RBI ಅವರು ರಾತ್ರೋರಾತ್ರಿ ಚಿನ್ನವನ್ನು ಮಾರಾಟ ಮಾಡಿದ್ದಾರೆ, ವಿದೇಶಿ ವಿನಿಮಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು. ಇದರಿಂದ ಯಾವ ರೀತಿಯಾದಂಥ ಹೊಡೆತ ಶೇರ್ ಮಾರುಕಟ್ಟೆ ಮೇಲೆ ಬೀಳುತ್ತೆ ಅಂತ ನನಗೆ ಅರಿತ ಮಟ್ಟದಲ್ಲಿ ನಾನು ಹೇಳ್ತೀನಿ. ಈ ಷೇರು ಮಾರುಕಟ್ಟೆಗೆ ವಿದೇಶಿಗರು ಹೂಡಿಕೆಯನ್ನು ಮಾಡಿರ್ತಾರೆ. ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ದಾಗ ಏನಾಗುತ್ತೆ ಅಂದರೆ ಷೇರು ಮಾರುಕಟ್ಟೆ ಕುಸಿದೋಗುತ್ತೆ. ತದನಂತರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಷೇರಿನ ಬೆಲೆ ಕುಸಿದೋದಾಗ ವಿದೇಶಿ ಹೂಡಿಕೆದಾರರು ಅದನ್ನು ಕೊಂಡ್ಕೊಳ್ತಾರೆ ಬಂದು ಕಡಿಮೆ ಬೆಲೆಗೆ. ಮತ್ತೆ ಯಾವಾಗ ಮಾರುಕಟ್ಟೆ ಸುಸ್ಥಿತಿಗೆ ಬರುತ್ತೋ ಆವಾಗ ಮಾರ್ಕೊಂಡು ಲಾಭವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಭಾರತ ಇವತ್ತು ತೆರಿಗೆಗಳಲ್ಲಿ ಮಾರ್ಪಾಡನ್ನು ಮಾಡ್ತಾ ಇರೋದ್ರಿಂದ ಯಾರು ವಿದೇಶಿ ಹೂಡಿಕೆದಾರರಿದ್ದಾರೋ ಅವ್ರಿಗೆ 12.5% ಏನೋ ತೆರಿಗೆ ಇರ್ತಾಯಿತ್ತು. ಅದರಲ್ಲಿ ಮಾರ್ಪಾಡನ್ನು ಮಾಡುವಂಥ ಸಂದರ್ಭ ಇನ್ನೂ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ. ಈ ವರ್ಷದ್ದು ಆದಾಯ ತೆರಿಗೆದಿರ್ಬೋದು, ಯಾವುದ್ರದ್ದು ಇನ್ಕಮ್ ಟ್ಯಾಕ್ಸದು ಇನ್ನೂ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ. ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳು ನಡೀತಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಬ್ಲೂಮ್ಬರ್ಗ್ ಅನ್ನೋವಂಥ ವರದಿ ಅತ್ಯಂತ ಉತ್ಸಾಹದಾಯಕವಾಗಿ ಎಲ್ಲರ ಗಮನವನ್ನು ಸೆಳೀತಿರ್ತಕ್ಕಂಥದ್ದು. ಇವರು ಹಬ್ಬಿಸಿದ ಸುಳ್ಳು ಸುದ್ದಿಗೆ ಇಂಥ ಒಂದು ವಿದೇಶಿ ಪತ್ರಿಕೆ ಮೇಲೆ ನಂಬಿಕೆ ಇಟ್ಟು ನಮ್ಮ ದೇಶದ ಹಲವಾರು ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಬಿತ್ತರಿಸ್ಬಿಟ್ವು. ಅದರ ಆಳ ಅಗಲವನ್ನು ಏನೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದೇ ರೀತಿಯಾಗಿ ಹಿಂಡನ್ಬರ್ಗ್ ಅನ್ನೋ ಒಂದು ಕಂಪ್ನಿ ಕೂಡ ಇದೇ ರೀತಿಯಾಗಿ ಮಾಡಿತ್ತು. ಆ ಕಂಪ್ನಿನೇ ಮುಚ್ಕೊಂಡು ಹೊಟ್ಟೋಯ್ತು. ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಬಂದಮೇಲೆ ಹಿಂಡನ್ಬರ್ಗ್ ಬಾಗಿಲಾಕೊಂಡು ಹೊಟ್ಟೋಯ್ತು. ಇದನ್ನು ಶಾರ್ಟ್ ಸೆಲ್ಲಿಂಗ್ ಅಂತಾರೆ. ಇವಾಗ ಏನು ಬ್ಲೂಮ್ಬರ್ಗ್ ಮಾಡಿದೆ, ಇವಾಗ ಶೇರ್ ಮಾರುಕಟ್ಟೆ ಕುಸಿದೋದ ಮೇಲೆ ಸ್ಥಿರತೆ ಬಂದಾಗ ಕೋಟ್ಯಾಂತರ ಡಾಲರ್ಗಳ ಲಾಭವನ್ನು ಮಾಡಿಕೊಂಡು ವಿದೇಶಿ ಹೂಡಿಕೆದಾರರು ಹೋಗ್ತಾರೆ. ಇಂಥದಕ್ಕೆ ಬೆಂಬಲ ಕೊಟ್ಕೊಂಡು ಮಾತಾಡಬೇಕಾ ವಿರೋಧ ಪಕ್ಷದ ನಾಯಕ ಅನ್ನುವಂಥ ಪ್ರಶ್ನೆ ನನ್ನ ಕಾಡ್ತಾ ಇರೋದು. ಅದೆಲ್ಲವನ್ನು ಬಿಡಿ, ಬಹುಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಕುಗ್ಗಿ ಹೋಗಿದ್ದಾರೆ, ಕುಸಿದು ಹೋಗಿದ್ದಾರೆ. ಇವರು ದೇವರಿಗೆ ಕೈ ಮುಗಿಯೋವಾಗಿರ್ಬೋದು. ಯಾವಾಗಾದರೂ ನೋಡಿ ನೀವು ಅದಾನಿ ಅಂಬಾನಿ ಮಾಡ್ತಾ ಇರ್ತಾರೆ ಅಂತ ಮಾನಸಿಕವಾಗಿ ಒಂಥರ ವಿಕೃತಿಯನ್ನು ಮೆರೀತಾರಲ್ರಿ ರಾಹುಲ್ ಗಾಂಧಿಯವರು. ಈ ವಿಕೃತ ಮನಸ್ಥಿತಿಗೆ ಮದ್ದೇ ಇಲ್ವಾ ಅನ್ನೋವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರೋದು. ಯಾಕೆ ಇವರು ಈ ರೀತಿಯಾಗಿ ಒಂದು ಕಂಬಳಿ ಹುಳವನ್ನು ಬಿಟ್ಕೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಹು ಪ್ರಮುಖವಾದ ಇನ್ನೊಂದು ಕಾರಣ ಇದೆ. ಅದೇ ಈ ತಿಂಗಳು 10ನೇ ತಾರೀಕಿಗೆ ನರೇಂದ್ರ ಮೋದಿಯವರು ಒಂದು ಮಹತ್ತರವಾದ ಸಾಧನೆಯನ್ನು ಮಾಡಲಿಕ್ಕಿದ್ದಾರೆ. ಆ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ಜವಾಹರಲಾಲ್ ನೆಹರು ಅವರಿದ್ರಲ್ಲ, ಅವರ ಆಡಳಿತ ಅವಧಿ ಇತ್ತಲ್ಲ, ದೀರ್ಘಕಾಲವಾದ ಆಡಳಿತ ಅವಧಿ, ಅದನ್ನು ನಾವು ಸ್ವಲ್ಪ ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜವಾಹರಲಾಲ್ ನೆಹರು ಅವರು 6130 ದಿನಗಳ ಕಾಲ ಆಡಳಿತವನ್ನು ಮಾಡಿದ್ರು. ಪ್ರಧಾನಮಂತ್ರಿಯಾಗಿ ಆಡಳಿತವನ್ನು ಮುನ್ನಡೆಸಿದ್ರು. ಅದರಲ್ಲಿ 15ನೇ ತಾರೀಕು ಆಗಸ್ಟು 1947ರಿಂದ 1952ನೇ ಇಸ್ವಿವರೆಗೂ ಅವರು ನಿಯೋಜಿತ ಪ್ರಧಾನಮಂತ್ರಿ, ಅಂದರೆ ಆವಾಗ ಚುನಾವಣೆ ನಡೀಲಿಲ್ಲ. ಅದರದ್ದು 1732 ದಿನಗಳನ್ನು ನಾವು ಕಳೆದುಬಿಟ್ಟಾಗ ಜವಾಹರ್ಲಾಲ್ ನೆಹರು ಅವರ ಆಡಳಿತಾವಧಿ 4398 ದಿನಗಳು ಬರುತ್ತೆ. ಈ ಜೂನ್ 10ನೇ ತಾರೀಕಿಗೆ ನರೇಂದ್ರ ಮೋದಿಯವರು ಈ ಒಂದು ದಾಖಲೆಯನ್ನು ಮುರಿತಾರೆ. ಅಂದರೆ 4399 ದಿನಗಳು ದಾಟಿದಾಗ ತನ್ನ ಮುತ್ತಜ್ಜನ ದಾಖಲೆ ಎಲ್ಲಿ ಮುರಿದೋಗುತ್ತೋ ಅನ್ನುವಂಥ ಸಂಕಟ ರಾಹುಲ್ ಗಾಂಧಿಯವರು ಕಾಡ್ತಾ ಇರೋದು. ಹಾಗಾಗಿ ನರೇಂದ್ರ ಮೋದಿಯವರು ಮಾಡುವಂಥ ಯಾವುದೇ ಸಾಧನೆಯನ್ನು ತಡ್ಕೊಳ್ಳುವಂತಹ ಸಂಭ್ರಮಿಸುವಂಥ ಮಾನಸಿಕತೆ ಕಾಂಗ್ರೆಸ್ಸಿಗರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಅವರು ಯಾವುದಾದ್ರೂ ಒಂದು ಪ್ರಮುಖವಾದ ನಿರ್ಧಾರವನ್ನು ತಗೊಳ್ಳುವಾಗ ಮತ್ತು ಅವ್ರು ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡ್ತಾರೆ ವೈಯಕ್ತಿಕವಾಗಿ ಅಥವಾ ಒಂದು ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕೆಸರೆರ ಚಾಟವನ್ನು ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನು ಮಾಡಿ ಇವರು ಒಂದು ರೀತಿಯಾದಂಥ ವಿಕೃತವಾದ ಆನಂದವನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಇವರನ್ನ ವಿರೋಧ ಪಕ್ಷದ ನಾಯಕ ಅಂತ ಕರಿಬೇಕಾ? ಇವರು ದೇಶಕ್ಕೆ ಇನ್ನೆಂಥ ಭವಿಷ್ಯವನ್ನು ಕಟ್ಟಿಕೊಡ್ತಾರೆ ಅಂತ ಹೇಳ್ಬೇಕಾ? ಒಬ್ಬ ನಾಯಕ ಈ ರೀತಿಯಾದಂಥ ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಕೊಡ್ತಾಯಿದ್ರೆ ಇವರನ್ನು ಹಿಂಬಾಲಿಸುವಂತಹ ಯುವ ನಾಯಕರು ಇರ್ತಾರಲ್ಲ, ಅವ್ರು ಯಾವ ರೀತಿಯಾದ ಜವಾಬ್ದಾರಿಯನ್ನು ಕಲ್ತ್ಕೊತಾರೆ? ಈ ರೀತಿ ಬೇಕಾಬಿಟ್ಟಿಯಾಗಿ ಮಾತಾಡೋದೇನ್ರಿ? ಲೇವಡಿ ಮಾಡೋ ರೀತಿಯಲ್ಲಿ ಇದನ್ನು ರೇಗಿಸೋದು ಅಂತಾರೆ.
ಕಿಚಾಯಿಸೋದು ಅಂತಾರೆ, ಲೇವಡಿ ಮಾಡೋದು ಅಂತಾರೆ, ಇನ್ನೆಷ್ಟು ಪದಗಳು ನಾವು ಬಳಸೋಣ? ಒಬ್ಬ ವಿರೋಧ ಪಕ್ಷದ ನಾಯಕ ಎಷ್ಟು ತೂಕವಾಗಿ ಮಾತಾಡಬೇಕು, ಅಳೆದು ತೂಗಿ ಮಾತಾಡಬೇಕು. ಅದನ್ನು ಬಿಟ್ಬಿಟ್ಟು ಇವರು ಏನು ಹೇಳಿಕೆಗಳನ್ನ ಕೊಡ್ತಾರೋ ಅವ್ರ ಹಿಂಬಾಲಕರೆಲ್ಲ ಅದನ್ನೇ ತಾನೇ ಕಲ್ತ್ಕೊಳ್ಳೋದು. ಒಬ್ಬ ನಾಯಕ ಅಂದರೆ ಆದರ್ಶಪ್ರಾಯನಾಗಿರಬೇಕು, ಅವರ ಹಿಂಬಾಲಕರಿಗೆ ಆದರ್ಶವನ್ನು ಕಲಿಸ್ಕೊಟ್ಟು ಹೋಗಬೇಕು. ಇವರೇ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ತೂಕರಹಿತವಾದ ಹೇಳಿಕೆಗಳನ್ನ ಕೊಟ್ಟರೆ ಅವರನ್ನು ಹಿಂಬಾಲಿಸೋರು ಯಾವ ರೀತಿಯಾಗಿ ಮಾತಾಡ್ತಾರೆ ಸಮಾಜದಲ್ಲಿ ಅನ್ನುವಂಥ ಒಂದು ಗುರುತರವಾದ ಜವಾಬ್ದಾರಿನೂ ಇಲ್ಲದೆ ರಾಹುಲ್ ಗಾಂಧಿ ಅವರು ಈ ಥರ ಮಾತಾಡ್ತಾರೆ ಅಂದರೆ ಇವ್ರಿಗೆ ಕಾನೂನಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷೆಗೆ ಒಳಪಡಿಸೋದಕ್ಕೆ ಯಾವುದೇ ವಿಧವಾದಂಥ ಅವಕಾಶವೇ ಇಲ್ಲ ಅನ್ನೋವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರೋದು. ಹಾಗಾಗಿ ದೇಶಕ್ಕೆ ಆರ್ಥಿಕ ಸಂಕಷ್ಟ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ಮಧ್ಯಪ್ರಾಚ್ಯದ ಬಿಕ್ಕಟ್ಟು ನೋಡಿ, ನೆಹರು ಅವರಿದ್ದಾಗ ಈ ದೇಶದಲ್ಲಿ 34-38 ಕೋಟಿ ಜನಸಂಖ್ಯೆ ಇದ್ದಿದ್ದು. ಅಂದಿನ ಸವಾಲುಗಳನ್ನು ಆಡಳಿತದಲ್ಲಿ ಸ್ಥಿರತೆಯನ್ನು ತರೋದಕ್ಕೆ ನೆಹರು ಅವರು ಪ್ರಯತ್ನ ಮಾಡಿದ್ದಾರೆ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಸವಾಲುಗಳೇ ಬೇರೆ. ಅವತ್ತು ಏಕಪಕ್ಷೀಯವಾದ ನಿರ್ಧಾರವನ್ನು ತಗೊಳ್ಳೋವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದು. ಒಂದೇ ಪಕ್ಷ ಇದ್ದಿದ್ದು ದೇಶದಲ್ಲಿ. ಹೆಚ್ಚಿನ ಅಂಶ ಯಾವ ಪಕ್ಷಗಳು ವಿರೋಧ ಬಂದರೂ ಕೂಡ ನುಚ್ಚುನೂರಾಗಿ ಹೋಗ್ತಾ ಇತ್ತು ಅಥವಾ ಕಾಂಗ್ರೆಸ್ ಪಾರ್ಟಿ ಒಳಗಡೆ ವಿಲೀನ ಆಗೋಗ್ತಾ ಇತ್ತು. ಆದರೆ ಇವತ್ತು ಸ್ಪರ್ಧಾತ್ಮಕ ಯುಗ. ಇವಾಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲೂ ಸ್ಪರ್ಧಾತ್ಮಕ ಯುಗ. ಹಲವಾರು ರಾಜಕೀಯ ಪಕ್ಷಗಳಿದೆ. ಒಂದು ಪಕ್ಷವನ್ನು ಇನ್ನೊಂದು ಪಕ್ಷ ಕಾಲೆಳೆಯುವಂಥ ಸಂದರ್ಭ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಿದೆ, ಇಸ್ರೇಲ್ ಮತ್ತು ಹಮಾಸ್ನ ಯುದ್ಧ ನಡೀತಿದೆ, ಇರಾನ್ ಮತ್ತು ಅಮೇರಿಕಾದ ಯುದ್ಧ ನಡೀತಿದೆ. ಇಂಥ ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ಆರ್ಥಿಕತೆಯನ್ನು ಮೇಂಟೈನ್ ಮಾಡಬೇಕು, ತೈಲ ಬಿಕ್ಕಟ್ಟನ್ನು ನಿರ್ವಹಿಸಬೇಕು, ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡ್ಕೊಬೇಕು. ಸುತ್ತಲೂ ಎಣ್ದಿರುವಂಥ ಚಕ್ರವ್ಯೂಹ ನೋಡ್ರಿ. ಆಪರೇಷನ್ ಸಿಂಧೂರ ಆಯಿತು, ಪಾಕಿಸ್ತಾನದವರು ನಮ್ಮ ಮೇಲೆ ಎರಗಿ ಬೀಳ್ತಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಯಿತು, ಶ್ರೀಲಂಕಾದಲ್ಲಿ ಅರಾಜಕತೆ ಉಂಟಾಯಿತು, ನೇಪಾಳದಲ್ಲಿ ಅರಾಜಕತೆ ಉಂಟಾಯಿತು. ಅಷ್ಟೇ ಯಾಕೆ, ಲಡಾಖ್ನಲ್ಲಿ ಸೋನಮ್ ವಾಂಗ್ಚುಕ್ ಅವರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಇಂಥ ಎಲ್ಲ ಚಕ್ರವ್ಯೂಹ ಇದಕ್ಕೆ ಆಸ್ಪದವನ್ನು ಕೊಡದೆ ನರೇಂದ್ರ ಮೋದಿಯವರು ಎಷ್ಟು ಗತ್ತು ಗೈರತ್ತಿಂದ, ಎಷ್ಟು ಚಾಕಚಕ್ಯತೆಯಿಂದ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟು ಒಂದು ತಪಸ್ಸನ್ನು ಮಾಡಿ ಆಡಳಿತವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಈ ಮನುಷ್ಯನ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಶಾಹೀನ್ ಬಾಗಲ್ಲಿ CIA NRCಯ ಸಂದರ್ಭದಲ್ಲಿ ಶಾಹೀನ್ ಬಾಗಲ್ಲಿ ತಿಂಗಳಾನ್ಗಟ್ಟಲೆ ರಸ್ತೆಯನ್ನು ನೀವು ರಸ್ತೆ ತಡೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿರಿ. ಕೃಷಿ ಕಾಯ್ದೆಗಳನ್ನು ಜಾರಿಗೆ ತರಬಾರ್ದು ಅನ್ನುವ ನೆಪದಲ್ಲಿ ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿ ಧ್ವಜವನ್ನು ಹಾರಿಸುವ ಮಟ್ಟಿಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರಿ. ಅದರಿಂದ ದೆಹಲಿಗೆ ಎಂಟ್ರಿ ಆಗುವಂಥ ಹೆದ್ದಾರಿಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕಾಯಿತು. ಕೊನೆಗೇನಾಯಿತು? ಆ ರೈತ ಹೋರಾಟ ಬಿದ್ದೋಯ್ತು. ಇಂಥ ಅರಾಜಕತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ಈಗ ನೀಟ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಲ್ಲ, ಈ ವಿಷಯವನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ದಂಗೆಯನ್ನು ಮಾಡ್ತಾ ಇರೋದು. ಆದರೆ ನಾವು ನೋಡಬೇಕಾಗಿರೋ ಸೂಕ್ಷ್ಮ ಸಂಗತಿ ಏನಿದೆ ಗೊತ್ತಾ? ಈ ದೇಶದ ಜೆನ್ಸಿಗಳು ಆಲ್ಫಾ ಜೆನ್ಸಿಗಳೇನಿದ್ದಾರೆ ಇವರು ಇಂಥ ಅರಾಜಕತೆಗೆ ಒಳಗಾಗಲ್ಲ ಅನ್ನೋದು ಪಂಚರಾಜ್ಯಗಳ ಚುನಾವಣೆಯಿಂದ ಬೆಳಕಿಗೆ ಬರ್ತಿದೆ. DMKಯನ್ನು ಮೂಲೆ ಗುಂಪು ಮಾಡಿ ಹೊಸತನವನ್ನು ತಂದರು. ಕೇರಳದಲ್ಲಿ ಇದೇ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರವನ್ನು ಹಿಡಿಯುವಂಥ ಸುಸಂದರ್ಭವನ್ನು ಜೆನ್ಸಿಗಳೇ ಕೊಟ್ಟಿರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿಯನ್ನು ಮೂಲೆ ಗುಂಪು ಮಾಡಿ ಕೂರಿಸಿ BJPಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ BJPಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ BJPಗೆ. ಹಾಗಾಗಿ ರಾಹುಲ್ ಗಾಂಧಿಯವರ ಈ ನಡತೆ ಏನಿದೆ ಇದು ಖಂಡಿತವಾಗ್ಲೂ ತಪ್ಪು. ದೇಶದ ಒಂದು ಭದ್ರದ ಬುನಾದಿಯಾಗಿ ನಿಂತ್ಕೊಬೇಕಾಗಿರುವಂಥ ರಾಹುಲ್ ಗಾಂಧಿ ಇನ್ನಾದರೂ ಎಚ್ಚೆತ್ಕೊಂಡು ನರೇಂದ್ರ ಮೋದಿ ಅವರ ನೆರಳಾಗಿ ನಡೆಯೋದನ್ನು ಕಲ್ತ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಸುನಾಮಿ ಬರುತ್ತೆ ಅಂದರೆ ಹೌದ್ರಿ, ಈ ದೇಶದ ಸಾಮಾನ್ಯ ಮನುಷ್ಯರಾಗಿ ನಮಗೆ ನಂಬಿಕೆ ಇದೆ. ಈ ದೇಶದಲ್ಲಿ ಆರ್ಥಿಕ ಸುನಾಮಿ ಬಂದರೆ ನರೇಂದ್ರ ಮೋದಿ ಅವರು ಅದಕ್ಕೆ ಆ ಸುನಾಮಿಗೆ ತಡೆಗೋಡೆಯಾಗಿ ನಿಂತ್ಕೊತಾರೆ ಅಂತ ಅಚಲವಾದ ನಂಬಿಕೆ ನನ್ನಂಥ ಸಾಮಾನ್ಯ ಮನುಷ್ಯನಿಗಿದೆ. ವಿರೋಧ ಪಕ್ಷದ ನಾಯಕನಿಗಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ನರೇಂದ್ರ ಮೋದಿಯವರು ಎಂಥದ್ದೇ ಸುನಾಮಿ ಬಂದರೂ ಕೂಡ ಈ ದೇಶಕ್ಕೆ ಕಟ್ಟ ಕಡೆಯವರೆಗೂ ಅವರ ಶಕ್ತಿ ಎಲ್ಲಿವರೆಗೂ ಇದೆಯೋ ಅದನ್ನು ಮೀರಿ ತಡೆಗೋಡೆಯಾಗಿ ನಿಂತುಕೊಳ್ತಾರೆ ಅನ್ನುವಂಥ ಅಚಲ ವಿಶ್ವಾಸವನ್ನು ನಾವೆಲ್ಲರೂ ಇಡೋಣ ಅಂತ ಹೇಳುವುದರ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.